ಬೆಳಗ್ಗೆ ರಿಲೀಸ್ ಆಗಿರೋ ಬಿಗ್ ಬಾಸ್ ಪ್ರೋಮೋ ನೋಡಿದ್ಮೇಲೆ ಯಾರಿಗೆಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ. ಒಳಗಿರೋ 8 ಮಂದಿಯ ಎದೆಯಲ್ಲಿ ಮಾತ್ರ ಕಿಚ್ಚು ಹತ್ತು ಬಿಟ್ಟಿತ್ತು. ಅಲ್ಲ, ಫ್ರೆಂಡ್ಸ್ ಮನೆಗೆ ಬಂದ್ರೆ ಖುಷಿ ಆಗೋದ್ ಬಿಟ್ಟು ಧಗಧಗ ಯಾಕೆ ಅಂತ ಕೇಳಿದ್ರೆ ಆನ್ಸರ್ ತುಂಬಾನೇ ಸಿಂಪಲ್. ಅದೇನಂದ್ರೆ ಸೀಕ್ರೆಟ್ ಎಲ್ಲ ರಿವೀಲ್ ಆಗಿದೆ. ಬಿಗ್ ಬಾಸ್ ಮನೆಯವರಿಗೆ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ನಿಜ. ಆದ್ರೆ ಈ ಸೀಸನ್ ನಲ್ಲಿ ಗೊತ್ತೇ ಆಗಿಲ್ಲ ಅನ್ನೋದು ಸುಳ್ಳು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಪವಿ ಎಲ್ಲವನ್ನ ಹೇಳಿದ್ರು. ಆಗ ಗೇಮ್ ಒಂಥರ ಚೇಂಜ್ ಆಗಿತ್ತು. ಆ ನಂತರ ಕಣ್ಣಿನ ಟ್ರೀಟ್ಮೆಂಟ್ಗೆ ಹೋಗಿದ್ದ ಸಂಗೀತ ಮತ್ತು ಪ್ರತಾಪ್ ಒಳಗ್ ಬಂದ ಮೇಲೆ ಕಂಪ್ಲೀಟ್ ಗೇಮ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಡ್ರು. ಇಷ್ಟೇ ಅಲ್ಲ, ಪ್ರತಾಪ್ಗೆ ಇನ್ನೊಂದು ಅವಕಾಶ ಕೂಡ ಸಿಕ್ತು. ಆತ ಊಟ ಮಾಡದೆ ಆಸ್ಪತ್ರೆ ಪಾಲಾಗಿ ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರ ಮನೆಯ ಆನೆಯನ್ನೇ ಎದುರು ಹಾಕೊಂಡಿದ್ದ. ಆತನ ಮಾತಿನ ಶೈಲಿ, ಆಟದ ವೈಖರಿ ಬದಲಾಗ್ಬಿಡ್ತು. ಈ ವಿಚಾರಗಳೆಲ್ಲ ಯಾಕಾಗ್ತಿದೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಂತೂ ಅಲ್ಲ. ವೀಕ್ಷಕರು ಅಷ್ಟು ದಡ್ರೂ ಅಲ್ಲ. ತುಕಾಲಿ ಸಂತೋಷ್ ಒಂದು ಟ್ರಿಪ್ ಕೈಗೆ ಡ್ರಿಪ್ ಅಂತ ಗೇಲಿ ಮಾಡಿರೋ ಉದಾಹರಣೆಯೂ ಇದೆ. ಆದ್ರೆ ಹೊರ ಹೋಗಿ ಬಂದ ಪ್ರತಾಪ್ನಲ್ಲಿ ಆದ ಬದಲಾವಣೆಗಳನ್ನ ತುಕಾಲಿ ಸಂತೋಷ್ ಹಾಸ್ಯದ ಲೇಪ ಹಾಕಿ ಹೇಳಿದ ಮಾತಿದು. ಈಗ ಮತ್ತೆ ಮನೆ ಧಗಧಗ ಅನ್ನೋ ಕಾಲ ಬಂದಿದೆ. ಯಾಕಂದ್ರೆ ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ ಗಳೆಲ್ಲ ಮನೆಯೊಳಗ್ ಬಂದಿದ್ದಾರೆ. ಅವರಿಗೆ ಹೊರಗಡೆ ಏನಾಗ್ತಿದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಮನೆಗ್ ಬಂದ ಫ್ರೆಂಡ್ಸ್ ಹತ್ರ ಏನ್ ಕೇಳ್ಬೇಕು ಅಂತ ಒಳಗಿರೋ ಸ್ನೇಹಿತರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಇಶಾನಿ ಬಳಿ ಸಂಗೀತ ಕೇಳೋ ಪ್ರಶ್ನೆ, ಆಕೆ ಕೊಟ್ಟ ಉತ್ತರವೇ ಇದಕ್ಕೆ ಸೂಕ್ತ ನಿದರ್ಶನ. ಸ್ನೇಹಿತ್ ಬಗ್ಗೆ ನಮ್ರತಾ ಕೇಳೋ ಪ್ರಶ್ನೆಗೂ ಅವರ ರಿಯಾಕ್ಷನ್ ನಲ್ಲೂ ಏನೋ ಒಂದು ಮೆಸೇಜ್ ತಲುಪಿಸಿದಂತೆ ಇದೆ. ಬಿಗ್ ಬಾಸ್ ಮನೆಯಲ್ಲಿರೋರ್ಗೆ ಸಣ್ಣ ಸಣ್ಣ ಸುಳಿವು ಕೊಟ್ರೆ ಸಾಕು, ಅವರು ಕ್ಯಾಚ್ ಮಾಡಿಕೊಳ್ಳೋಷ್ಟು ಬುದ್ಧಿವಂತರು. ಮನೆಯೊಳಗೆ ಹೋದವರು ಪಿನ್ ಟು ಪಿನ್ ಹೇಳಿರ್ತಾರೆ ಅಂತಲ್ಲ, ಆದ್ರೆ ಒಂದಷ್ಟು ಹಿಂಟ್, ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ನ ತಲುಪಿಸಿ ಬಂದಿರ್ತಾರೆ. ಆಮೇಲೆ ಆಟದ ಓಟ ಬದಲಾಗೋದು ಖಡಾಖಂಡಿತ. ಈ ಎಲ್ಲ ಕಾರಣಗಳಿಂದ ಈ ವಾರ ಬಿಗ್ ಬಾಸ್ ಮನೆ ಧಗಧಗ ಹೊತ್ತಿ ಉರಿಯಲಿದೆ ಅಂತ ಸರಳವಾಗಿ ಹೇಳಬಹುದು. ಆದ್ರೆ ಯಾರ ಮೇಲೆ ಯಾರು ದಾಳಿ ಮಾಡ್ತಾರೆ, ಯಾರ ಆಟದ ಸ್ಟೈಲ್ ಚೇಂಜ್ ಆಗಲಿದೆ, ಸತ್ಯ ಕೇಳಿ ಯಾರ ಮುಖ ಸಪ್ಪಿಯಾಗಲಿದೆ ಅನ್ನೋದನ್ನ ಈ ವಾರದ ಎಪಿಸೋಡ್ಸ್ನ ಸೂಕ್ಷ್ಮವಾಗಿ ನೋಡಿದ್ರೆ ಪಕ್ಕಾ ಗೊತ್ತಾಗಲಿದೆ.